ಜೂನ್ 4ರ ಮಹಾ ತೀರ್ಪಿನ ಮುನ್ಸೂಚನೆ ಅಥವಾ ಸುಳಿವು ಅಂತ ಎಕ್ಸಿಟ್ ಪೋಲ್ ಅನ್ನ ಸಾಮಾನ್ಯವಾಗಿ ಕರೆಯಲಾಗುತ್ತೆ. ಸೊ ಅಂತಹ ಎಕ್ಸಿಟ್ ಪೋಲ್ ನ ಒಂದಷ್ಟು ವಿವರಗಳನ್ನ 5 ಗಂಟೆಯಿಂದ ನಾವು ಕೊಡ್ತಾ ಇದ್ದೀವಿ. ಟುಡೇಸ್ ಚಾಣಕ್ಯ ಏನ್ ಹೇಳ್ತಾ ಇದೆ, ಏನ್ ಪ್ರೆಡಿಕ್ಷನ್ ಇದೆ, ಬಿಜೆಪಿಗೆ ಬರೋಬ್ಬರಿ 400 ಸ್ಥಾನವನ್ನ ಟುಡೇಸ್ ಚಾಣಕ್ಯ ಕೊಡ್ತಾ ಇದೆ. ಇಂಡಿಯಾ ಒಕ್ಕೂಟಕ್ಕೆ ಕೇವಲ 107 ಸ್ಥಾನಗಳು ಮಾತ್ರ ದಕ್ಕಬಹುದು ಅನ್ನುವಂತಹ ಪ್ರೆಡಿಕ್ಷನ್ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಟುಡೇಸ್ ಚಾಣಕ್ಯದ ಸಮೀಕ್ಷೆಯ ವರದಿ ಏನ್ ಹೇಳಬಹುದು ಅನ್ನುವಂತಹ ಕುತೂಹಲ ಇತ್ತು. ಆ ಕುತೂಹಲಕ್ಕೆ ಸಿಗ್ತಾ ಇರುವಂತಹ ಉತ್ತರ ಅಂತ ಹೇಳಿದ್ರೆ, ಬಿಜೆಪಿಯ 400 ಪಾರ್ ಘೋಷಣೆ ಏನಿತ್ತು, ಆ ಘೋಷಣೆಗೆ ಪೂರಕವಾಗಿ ಜನ ಮತಗಟ್ಟೆಗೆ ತೆರಳಿ ಭವಿಷ್ಯವನ್ನ ಬರೆದಿದ್ದಾರೆ ಅನ್ನೋದು. ಇತರರಿಗೆ ಅಂದ್ರೆ ಅದರ್ಸ್, ಈ ಬಿಜೆಡಿ ಬಿಎಸ್ಪಿ ಎಲ್ಲ ಇದೆಯಲ್ಲ, ಅಂತವರ ಪೈಕಿ ಯಾರಿಗಾದ್ರೂ 36 ಸ್ಥಾನಗಳು ಸಿಕ್ಕಬಹುದು ಅನ್ನುವಂತಹ ಪ್ರೆಡಿಕ್ಷನ್ ಅನ್ನ ಸದ್ಯಕ್ಕೆ ಟುಡೇಸ್ ಚಾಣಕ್ಯ ಮಾಡ್ತಾ ಇದೆ. ಟೈಮ್ಸ್ ನೌ ಸಮೀಕ್ಷೆಯಲ್ಲೂ ಕೂಡ ಬಿಜೆಪಿ ಸುನಾಮಿಯನ್ನೇ ಎಬ್ಬಿಸುವಂತಹ ಪ್ರೆಡಿಕ್ಷನ್ ಮಾಡ್ತಾ ಇದೆ. ಎನ್ಡಿಎಗೆ 358 ಸ್ಥಾನಗಳು ದಕ್ಕುವಂತಹ ಮುನ್ಸೂಚನೆ ಪ್ರೆಡಿಕ್ಷನ್. ಇಂಡಿಯಾ ಒಕ್ಕೂಟಕ್ಕೆ 135 ಸ್ಥಾನಗಳು ಸಿಗಬಹುದು. ಇತರರಿಗೆ ಅಂದ್ರೆ ಅದರ್ಸ್, ಎನ್ಡಿಎಗೂ ಸಂಬಂಧ ಪಡದೆ ಇರೋರು, ಈ ಕಡೆ ಇಂಡಿಯಾ ಒಕ್ಕೂಟಕ್ಕೂ ಸಂಬಂಧ ಪಡದೆ ಇರೋರು, ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದಂತಹ ಕೆಲವರು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ. ಸೊ ಇಲ್ಲೂ ಶುಭ ಸೂಚನೆ ಸಿಗ್ತಾ ಇರೋದು ಅಗೇನ್ ಎನ್ಡಿಎಗೆ. ಮೂರನೇ ಸಲ ಕೂಡ ಬಿಜೆಪಿನೇ ಅಧಿಕಾರದ ಗದ್ದುಗೆಯನ್ನ ಹಿಡಿಬಹುದು ಅನ್ನುವಂತಹ ಒಂದು ಪ್ರಿಡಿಕ್ಷನ್ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಟೈಮ್ಸ್ ನೌ ಮತ್ತೆ ಇಂಡಿಯಾ ಟುಡೇ ಜೊತೆಗೆ ಟುಡೇಸ್ ಚಾಣಕ್ಯ ಅದು ಸಮೀಕ್ಷಾ ವರದಿ ಏನಿರುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಈಗ ನೀವು ನೋಡ್ತಾ ಇದ್ರಿ. ಈಗ ಇನ್ನೊಂದು ಏಜೆನ್ಸಿ ಮಾಡಿರುವಂತಹ ಸಮೀಕ್ಷೆ, ಅದರಲ್ಲಿ ಇಂಡಿಯಾ ಒಕ್ಕೂಟಕ್ಕೆ 152 ಕನಿಷ್ಠ, ಗರಿಷ್ಠ 182 ಸ್ಥಾನಗಳು ಸಿಗಬಹುದು ಅಂತ. ಇತರರು ಅಂದ್ರೆ ಅದರ್ಸು ಕನಿಷ್ಠ 4, ಗರಿಷ್ಠ 12 ಸ್ಥಾನಗಳು ದಕ್ಕಬಹುದು ಅಂತ. ಸಿ ವೋಟರ್ ಸಮೀಕ್ಷೆಯಲ್ಲೂ ಕೂಡ ಬಿಜೆಪಿಗೆ ಪ್ಲಸ್ ಆಗೋ ಚಾನ್ಸಸ್ ಇದೆ. ಕಾರಣ ಎನ್ಡಿಎ ಕಂಫರ್ಟಬಲ್ ವಿನ್ ಅನ್ನೋದಕ್ಕಿಂತ ಪ್ರಚಂಡ ಬಹುಮತವನ್ನ ಪಡ್ಕೊಳ್ಬಹುದು, ಜನ ಇದನ್ನು ಬಯಸ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದೆ. ಇತರರು ಕನಿಷ್ಠ 4, ಗರಿಷ್ಠ 12. ಈಗ ಒಂದ್ಸಲ ನಾವು ಪೋಲ್ ಆಫ್ ಪೋಲ್ ಗಮನಿಸ್ಬಿಡೋಣ. ಟುಡೇಸ್ ಚಾಣಕ್ಯ ಬಿಜೆಪಿಯ ಸ್ಲೋಗನ್ ಏನಿತ್ತು, 400 ಪಾರ್ ಅಂತ. ಸೊ 400 ಸೀಟ್ಗಳು ದಕ್ಕಬಹುದು ಅಂತ ಹೇಳ್ತಾ ಇದೆ. ಇಂಡಿಯಾ ಒಕ್ಕೂಟಕ್ಕೆ 107 ಸ್ಥಾನಗಳಿಗೆ ತೃಪ್ತಿ ಪಟ್ಕೊಳ್ಬೇಕಾಗತ್ತೆ ಅನ್ನೋದು ಟುಡೇಸ್ ಚಾಣಕ್ಯ ಹೇಳ್ತಾ ಇರುವಂತಹ ಸಮೀಕ್ಷಾ ರಿಪೋರ್ಟು. ಅದರ್ಸ್ 36 ಸ್ಥಾನಗಳಲ್ಲಿ ಗೆಲ್ಲಬಹುದು ಅನ್ನುವಂತಹ ಮಾಹಿತಿ. ಸಿ ವೋಟರ್ಸ್ ಏನ್ ಹೇಳ್ತಾ ಇದೆ ನೋಡ್ತಾ ಹೋಗೋದಾದ್ರೆ, ಸಿ ವೋಟರ್ಸ್ ಎನ್ಡಿಎಗೆ ಕನಿಷ್ಠ 353 ಕೊಟ್ರೆ ಗರಿಷ್ಠ 383 ಕೊಡ್ತಾ ಇದೆ. ಅಂದ್ರೆ ಬಿಟ್ವೀನ್ ಅಲ್ಲಿ ಅವರು ಗೆಲ್ಲಬಹುದು, ಮ್ಯಾಕ್ಸಿಮಮ್ ಇಷ್ಟು ಗೆಲ್ತಾರೆ 383 ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾ ಒಕ್ಕೂಟ ಕನಿಷ್ಠ 152 ಸ್ಥಾನಗಳನ್ನ ಗೆಲ್ಲಬಹುದು, ಗರಿಷ್ಠ 187 ಸ್ಥಾನಗಳನ್ನು ಗೆಲ್ಲಬಹುದು ಅನ್ನೋದು. ಅದರ್ಸು 4ರಿಂದ 12. ಟೈಮ್ಸ್ ನಾವು ಹೇಳ್ತಾ ಇದೆ ಎನ್ಡಿಎ 358 ಸ್ಥಾನಗಳನ್ನ ಗೆಲ್ಲೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಬಟ್ ಆಲ್ಮೋಸ್ಟ್ ಎಲ್ಲಾ ಸಮೀಕ್ಷೆಗಳನ್ನ ನಾವು ಗಮನಿಸಿದ್ರೆ, ಲಾಸ್ಟ್ ಟೈಮ್ ಬಿಜೆಪಿ ಏನ್ ಪರ್ಫಾರ್ಮ್ ಮಾಡಿತ್ತು, ಎನ್ಡಿಎ ಏನ್ ಪರ್ಫಾರ್ಮ್ ಮಾಡಿತ್ತು, ಅದಕ್ಕಿಂತ ಜಾಸ್ತಿನೇ ಪ್ರೆಡಿಕ್ಷನ್ ಕೇಳಿ ಬರ್ತಾ ಇದೆ. 10 ವರ್ಷ ರೂಲಿಂಗ್ ಅಲ್ಲಿ ಇದ್ದಂತಹ ಒಂದು ಪಾರ್ಟಿ ಸತತ 3ನೇ ಸಲ ಕೂಡ ಜಂಪ್ ತಗೊಳ್ಳೋದಿದೆಯಲ್ಲ, ಅಥವಾ ಹೆಚ್ಚು ಪ್ರೆಡಿಕ್ಷನ್ ಅನ್ನ ಪಡ್ಕೊಳ್ಳೋದಿದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಅ ವಂಡರ್. ಸೊ ಹೇಗೆ ಇಂಡಿಯಾ ಒಕ್ಕೂಟ ಇದನ್ನು ಹೇಗೆ ಎಕ್ಸೆಪ್ಟ್ ಮಾಡುತ್ತೆ ಅಂತ. ಈಗ ಆಲ್ರೆಡಿ ಇಂಡಿಯಾ ಒಕ್ಕೂಟದ ಅನೇಕ ನಾಯಕರು ಹೇಳಿದ್ದಾರೆ ನಾವು ಒಪ್ಪಲ್ಲ ಅಂತ. ಇನ್ನೊಂದು ಕಡೆಗೆ ಗಮನಿಸ್ತಾ ಇದೀವಿ ನಾವು, ಎನ್ಡಿಎಗೆ 361ರಿಂದ 401 ಸ್ಥಾನಗಳ ಪ್ರೆಡಿಕ್ಷನ್, ಇಂಡಿಯಾ ಒಕ್ಕೂಟಕ್ಕೆ 131ರಿಂದ 66 ಸ್ಥಾನಗಳ ಪ್ರೆಡಿಕ್ಷನ್ ಕೇಳಿ ಬರ್ತಾ ಇದೆ. ಇತರರಿಗೆ 8ರಿಂದ 20 ಸ್ಥಾನ. ಯೂಶಲಿ ಕನಿಷ್ಠ ಅಂತ ನಾವು ಗಮನಿಸಬೇಕಾಗತ್ತೆ 8ಅನ್ನ. ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಬಹುಮತ ದಕ್ಕೋದು ಆಲ್ಮೋಸ್ಟ್ ಅಂತ ಹೇಳಲಾಗ್ತಾ ಇದೆ. ಸೊ ಎನ್ಡಿಎಗೆ 361ರಿಂದ 400 ಸ್ಥಾನಗಳನ್ನ ಇವರ ಸಮೀಕ್ಷಾ ರಿಪೋರ್ಟ್ ಕೊಡ್ತಾ ಇದೆ. ಸೊ ಇತರರಿಗೆ ಅಲ್ಲಿ 8ರಿಂದ 20 ಸ್ಥಾನ, ಕನಿಷ್ಠ 8, ಗರಿಷ್ಠ 20 ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತ. ಉತ್ತರ ಪ್ರದೇಶ ನೋಡ್ತಾ ಇದೀವಿ, ಎನ್ಡಿಎ 64ರಿಂದ 72 ಸ್ಥಾನಗಳನ್ನ ಗೆಲ್ಲೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ. ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, ದೆಹಲಿಯ ದೊರೆ ಯಾರಾಗಬೇಕು ಅಂತ ಡಿಸೈಡ್ ಮಾಡುವ ಬಹುಪಾಲು ಹಕ್ಕು ಅಥವಾ ಕರ್ತವ್ಯ ಯಾರು ನಿಭಾಯಿಸ್ತಾರೆ ಇಡೀ ದೇಶದಲ್ಲಿ ಅಂತ ಹೇಳಿದ್ರೆ ಅದು ಯುಪಿ. ಸೊ ಯುಪಿಯಲ್ಲಿ ಯಾರು ಎಷ್ಟು ಪರ್ಫಾರ್ಮ್ ಮಾಡ್ತಾರೆ, ಮೇಜರ್ ಚಂಕ್ ಯಾರು ತಗೊಳ್ತಾರೆ, ಅವರು ದೆಹಲಿಯಲ್ಲಿ ಗದ್ದಿಗೆ ಹಿಡಿತಾರೆ ಅಂತ. ನೋಡಿ, ಎನ್ಡಿಎ 64ರಿಂದ 72 ಸ್ಥಾನಗಳ ಪ್ರೆಡಿಕ್ಷನ್. ಲಾಸ್ಟ್ ಟೈಮ್ ಅವ್ರು ಗೆದ್ದಿದ್ದು 62. ಕಾಂಗ್ರೆಸ್ ಅಂತೂ 1 ಸ್ಥಾನ ಗೆದ್ದಿತ್ತು ಲಾಸ್ಟ್ ಟೈಮ್, ಸಿಂಗಲ್ ಡಿಜಿಟ್ 1 ಸ್ಥಾನ, ಅದು ರಾಯ್ಬರೇಲಿ. ಈ ಸಲ ಕೂಡ ಅಂಥದ್ದೇ ಕಹಿ ವಿಚಾರ, ಬ್ಯಾಕ್ ಸಮಸ್ಯೆ ಇಲ್ಲಿ ಕಾಂಗ್ರೆಸ್ಗೆ ಇದ್ದ ಹಾಗೆ ಕಾಣಿಸ್ತಾ ಇದೆ. ಬಿಕಾಸ್ ಇಂಡಿಯಾ ಒಕ್ಕೂಟಕ್ಕೆ ಟೋಟಲ್ ಆಗಿ 131ರಿಂದ 166 ಸ್ಥಾನಗಳು ದಕ್ಕಬಹುದು. ಅಂದ್ರೆ ಪೈಪೋಟಿ ಕೊಡ್ತಾರೆ,
ಬಟ್ ಬಹುಮತದ ಸನಿಹಕ್ಕೂ ಬರಲ್ಲ ಅನ್ನೋದು ಇಲ್ಲಿ ಒಟ್ಟು ಮಾತಿನ ಸಾರಾಂಶ ಆಗ್ತಾ ಇದೆ. ಸೊ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದೀವಿ, ಕಾಂಗ್ರೆಸ್ಗೆ ಕೇವಲ 1ರಿಂದ 3 ಸ್ಥಾನ ಗೆಲ್ಲಬಹುದು. ಯುಪಿಯಲ್ಲಿ ಕಾಂಗ್ರೆಸ್ನ ಸ್ಟಾರ್ ಪ್ರಚಾರಕರೆಲ್ಲ ಹೋಗಿದ್ದೇನು, ರ್ಯಾಲಿಗಳನ್ನ ಮಾಡಿದ್ದೇನು, ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೇನು, ಬಟ್ ಅದೆಲ್ಲದಕ್ಕೂ ಜನ ಒಪ್ಪಿಕೊಂಡಿದ್ದಾರಾ ಅಂತ ನೋಡಿದಾಗ, ಮೂಡ್ ಹೇಗಿದೆ ಅಂತ ಗಮನಿಸಿದಾಗ ಬೇರೆ ರೀತಿಯಾದಂತಹ ಟ್ರೆಂಡ್ ಇಂಡಿಯಾ ಒಕ್ಕೂಟಕ್ಕೆ ಮಾತ್ರ ಕಾಣಿಸ್ತಾ ಇದೆ ಇಲ್ಲಿ. ಆಮೇಲೆ ಇಂಡಿಯಾ ಒಕ್ಕೂಟದ ಬಹುತೇಕ ಮೈತ್ರಿ ಪಾರ್ಟಿ ಇರೋದೇ ಉತ್ತರ ಪ್ರದೇಶದಲ್ಲಿ. ಚಿಕ್ಕ ಪುಟ್ಟ ಸಣ್ಣ ಪ್ರಾದೇಶಿಕ ಪಕ್ಷಗಳಿರ್ಬೋದು, SP ಇರ್ಬೋದು, ಅವರೆಲ್ಲ ಇರೋದು ಅಲ್ಲೇ. ಬಟ್ ಅವರೆಲ್ಲ ಒಗ್ಗಟ್ಟಾಗಿದ್ರು ಬಿಜೆಪಿಯನ್ನ ಅಲ್ಲಿ ಸೋಲಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಕೇಳಿದ್ರೆ ನಿಮಗೆ ಎಕ್ಸಿಟ್ ಪೋಲ್ನ ಪ್ರಿಡಿಕ್ಷನ್ ನೋಡ್ತಾ ಇದ್ರೆ ಇಲ್ಲ ಅನ್ನೋ ಉತ್ತರ. ಅಂದ್ರೆ ಇದೇ ಫಲಿತಾಂಶ ಆದ್ರೆ ಆಬ್ವಿಯಸ್ಲಿ ಬಿಜೆಪಿಗೆ ಅತಿ ದೊಡ್ಡ ಮೇಜರ್ ಲೀಡ್ ಕೊಟ್ಟಂತಹ ರಾಜ್ಯಗಳಲ್ಲಿ UP ಆಗತ್ತೆ. ಅಂದ್ರೆ ಇದೇ ಫಲಿತಾಂಶ ಆದ್ರೆ ಎಕ್ಸಿಟ್ ಪೋಲೇ ಬಿಜೆಪಿ ಪಾಲಿಗೆ ಎಕ್ಸಾಕ್ಟ್ ಪೋಲ್ UPಯಲ್ಲಿ ಆದ್ರೆ ವಿನ್ ಸಿಚುವೇಶನ್ ಅವರಿಗೆ, ಜಾಕ್ ಪಾಟ್ ರೀತಿ. ಇನ್ನು ಇನ್ನೊಂದ್ಸಲ ನಾವು ಗಮನಿಸೋದಾದ್ರೆ ಪೋಲ್ ಆಫ್ ಪೋಲ್ ಏನ್ ಹೇಳ್ತಾ ಇದೆ, ಏಜೆನ್ಸಿಗಳು ಕೊಟ್ಟಿರುವಂತಹ ಪ್ರೆಡಿಕ್ಷನ್ ನೋಡ್ತಾ ಇದ್ರೆ ಟುಡೇಸ್ ಚಾಣಕ್ಯ ಇಂಡಿಯಾಗೆ 400 ಕೊಟ್ಟಿದ್ರೆ ಸಿ ವೋಟರ್ಸ್ 353ರಿಂದ 383 ಇಂಡಿಯಾಗೆ ಸಿಗ್ಬೋದು ಅಂತ ಹೇಳ್ತಾ ಇದೆ. ಟೈಮ್ಸ್ ನಾವು 358 ಸ್ಥಾನಗಳಲ್ಲಿ ಗೆಲ್ಲೋದು ಖಚಿತ NDA ಅಂತ ಪ್ರೆಡಿಕ್ಟ್ ಮಾಡ್ತಾ ಇದೆ. NDTV ಪೋಲ್ ಹೇಳ್ತಾ ಇದೆ 357 ಸ್ಥಾನಗಳನ್ನ NDA ದಕ್ಕಿಸಿಕೊಳ್ಳಬಹುದು ಅಂತ. ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದೆ ಕನಿಷ್ಠ 361 ಸ್ಥಾನಗಳಲ್ಲಿ ಗೆಲ್ಬಹುದು, ಗರಿಷ್ಠ ಅಂದ್ರೆ 401, ಅಂದ್ರೆ 400 ಪಾರ್ ಘೋಷಣೆ ಏನಿತ್ತು ಅದ್ರ ಪ್ರಕಾರನೇ ಸಾಕಾರಗೊಳ್ಳುತ್ತೆ ಅಂತ. ಇದು NDAಗೆ ಸಂಬಂಧಪಟ್ಟಂತಹ ಡೀಟೇಲ್ಸು. ಈ ಕಡೆ ನಾವು ಇಂಡಿಯಾ ಒಕ್ಕೂಟದ ನೋಡಿದ್ರೆ ಟುಡೇಸ್ ಚಾಣಕ್ಯ ಪ್ರೆಡಿಕ್ಟ್ ಮಾಡ್ತಾ ಇರೋದು 107 ಸ್ಥಾನಗಳನ್ನು ಗೆಲ್ಬಹುದು ಅಂತ. ಲಾಸ್ಟ್ ಟೈಮ್ UPA ಅಂತ ಹೆಸರಿತ್ತಲ್ವಾ ಕಾಂಗ್ರೆಸ್ನವರು ಇದ್ದಂತಹ ಅಲಯನ್ಸ್, ಸೊ ಅವಾಗ 90 ಸ್ಥಾನಗಳನ್ನು ಗೆದ್ದಿದ್ರು. ಬಟ್ ಈ ಸಲ ಪರ್ಫಾರ್ಮೆನ್ಸ್ ಬೆಟರ್ ಆಗುತ್ತೆ, ಬಟ್ ಬಹುಮತದ ಸನಿಹಕ್ಕೆ ಬರಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸಿ ವೋಟರ್ಸ್ ಹೇಳ್ತಾ ಇದೆ 152ರಿಂದ 182 ಸ್ಥಾನಗಳನ್ನ ಇಂಡಿಯಾ ಒಕ್ಕೂಟದ ಲೀಡರ್ಸ್ ದಕ್ಕಿಸಿಕೊಳ್ಳಬಹುದು ಅಂತ. ಟೈಮ್ಸ್ ನಾವು ಹೇಳ್ತಾ ಇದ್ದಾರೆ 135 ಸ್ಥಾನಗಳಲ್ಲೇ ಗೆಲ್ಲೋ ಚಾನ್ಸಸ್ ಇದೆ ಇಂಡಿಯಾ ಒಕ್ಕೂಟ ಅಂತ. NDTV ಪೋಲ್ ಹೇಳ್ತಾ ಇದೆ 148 ಸ್ಥಾನಗಳನ್ನ ದಕ್ಕಿಸಿಕೊಳ್ಳಬಹುದು, ಸಾಧ್ಯತೆ ಇದೆ ಅಂತ. ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದೆ ಕನಿಷ್ಠ 131 ಸ್ಥಾನಗಳಲ್ಲಿ ಗೆಲುವಿನ ಪೂರಕ ವಾತಾವರಣ ಇಂಡಿಯಾ ಒಕ್ಕೂಟಕ್ಕಿದೆ, ಗರಿಷ್ಠ 166 ಸ್ಥಾನಗಳನ್ನು ಗೆಲ್ಬಹುದು ಅಂತ. ಇನ್ನು ಅದರ್ಸ್ ನೋಡ್ತಾ ಇದೀವಿ, ಟುಡೇಸ್ ಚಾಣಕ್ಯದ ಪ್ರಕಾರ 36 ಸ್ಥಾನಗಳನ್ನ ಅದರ್ಸ್ ಗೆದ್ಕೊಳ್ಬಹುದು. ಅಂದ್ರೆ BJD, BSP, YSRCP ಎರಡೂ ಒಕ್ಕೂಟಕ್ಕೆ ಸಂಬಂಧ ಪಡದೇ ಇರೋರು ಅಥವಾ ಇಂಡಿಪೆಂಡೆಂಟು. ಸಿ ವೋಟರ್ಸ್ ಹೇಳ್ತಾ ಇದೆ 4ರಿಂದ 12 ಸ್ಥಾನಗಳನ್ನ ಅದರ್ಸ್ ಚಾಚ್ಕೊಳ್ತಾರೆ ಅಂತ. ಸಂಸತ್ ಪ್ರವೇಶವನ್ನ ಅದರ್ಸ್ ಕ್ಯಾಟಗರಿಯಲ್ಲಿ ಟೈಮ್ಸ್ ನೌ ಪ್ರಕಾರ 33 ಜನ ಬರಬಹುದು ಅಂತ. NDTV ಪೋಲ್ ಅವರು ಹೇಳ್ತಾ ಇರೋದು 38 ಜನಕ್ಕೆ ಅವಕಾಶ ಮಾಡಿಕೊಡ್ಬೋದು ಅದರ್ಸ್ ಕ್ಯಾಟಗರಿಯಲ್ಲಿ ಅಂತ. ಈ ಕಡೆ ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದೆ 8ರಿಂದ 20, 8 ಕನಿಷ್ಠ ಗರಿಷ್ಠ 20 ಸ್ಥಾನಗಳಲ್ಲಿ ಅದರ್ಸ್ ಗೆಲ್ಲಬಹುದು ಅಂತ. ಇದು ಪೋಲ್ ಆಫ್ ಪೋಲ್ಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಪೂರಕ ವಾತಾವರಣ ಇರೋದು ಬಿಜೆಪಿಗೆ ಈ ಮೂಲಕ. ಅಂದ್ರೆ ಬಿಜೆಪಿಗೆ ಪರ್ಯಾಯವಾಗಿ ಇಂಡಿಯಾ ಒಕ್ಕೂಟ ನಿರ್ಮಾಣ ಆಗಿದೆಯಾ ಅಂತ ಕೇಳಿದ್ರೆ ಅಂತಹ ವಾತಾವರಣ ಸದ್ಯಕ್ಕಂತೂ ಇಲ್ಲ ಅನ್ನೋದು ಪೋಲ್ ಆಫ್ ಪೋಲ್ನ ಪ್ರಿಡಿಕ್ಷನ್ ಆಗ್ತಾ ಇದೆ. ಇದೇ ನಿಜ ಅಂತ ಅಲ್ಲ, ಬಟ್ ಸದ್ಯಕ್ಕಿರುವ ಟ್ರೆಂಡ್ ಇದು.